It's a very pleasant sunny day. Good morning everybody. Yesterday was a complete different day for us. Just ಈಗ ಎದ್ದೀವಿ, ನಾಷ್ಟ ಮಾಡಿ ಈಗ ಮತ್ತೆ ಬ್ಯಾಕ್ ಟು ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಈಗ ಸ್ಕೂಟಿ ಕೂಡ ಮುಂಚೆ ಏನು ಕೇಳ್ತಾರೋ ಏನೋ, ಫೈನ್ ಕಟ್ಟಬೇಕಾ? ಇಬ್ಬರಿಗೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಗಾಡಿದು ಏನು ಡೀಟೇಲ್ಸ್ ಇದೆ ಅದು ಇವತ್ತು ಮುಂಜಾನೆ ಸಿಕ್ತು. ಇಲ್ಲಿಂದ ರಾತ್ರಿ ನಾವು ಇಲ್ಲೇ ಬಂದಿದ್ದೀವಿ, ಇಲ್ಲೆಲ್ಲ ನಿಂತೀವಲ್ಲ. ಸೊ ಇಲ್ಲೇ ಬಂದು ಒಂದು ಟ್ರಕ್ಕನ್ನು ಸಿಕ್ತು. ಸ್ಟೇಷನ್ ಇಲ್ಲೇ ಇದೆ, ಮಾಡ್ಬೋಳ್ ಪೊಲೀಸ್ ಸ್ಟೇಷನ್ ಅಂತ. ಸೊ ಇಲ್ಲಿ ರಾತ್ರಿ ಇಲ್ಲಿಂದ ನಡ್ಕೊಂಡು ಬಂದು ಅಲ್ಲಿ ಟೂಲ್ ಗೇಟ್ ಬಲ್ಲಿ ಅಲ್ಲಿಂದ ಲಾರಿ ಹತ್ತಿ ಗುಲ್ಬರ್ಗ ಬಂದ್ವಿ. ನಮ್ಮ ವೆಹಿಕಲ್ ನಮಗೆ ಸಿಕ್ಬಿಡ್ತು. ಒಳ ಹೋಗ್ಮ್ಯಾಗೆ ಏನಾಯ್ತಂದರೆ ಪೊಲೀಸವರು ಒಂದು 10 ಮಿನಿಟ್ಸ್ ಹಾಗೆ ಕೂತ್ಕೊಂಡಿವಿ. ನಾನು ಫಸ್ಟ್ ಟೈಮು ಆ್ಯಕ್ಚುಲಿ ಜೇಲ್ ನೋಡ್ತಿರೋದು, ಅಂದರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗೂ ಹೋಗಿಲ್ಲ, ಆದರೆ ಈಗ ಹೋಗಬೇಕಾಗಿತ್ತು. ಸೊ ಹೋಗಿದ್ಮ್ಯಾಗ ನಾನೇನು ಅಂದ್ಕೊಂಡೆ, ಫಿಲಿಮಲ್ಲಿ ಇರುತ್ತಲ್ಲ ಒಂಥರ ಹಿಂಗೆ ಸೆಲ್ ಟೈಪ್ ಇರುತ್ತೆ, ಆ ಥರ ಏನು ಇರೋದಿಲ್ಲ. ನನಗೆ ಅನಿಸಿಮಟ್ಟಿಗೆ ಅದು ಮೇ ಬಿ ಇದು ಚಿಕ್ಕದಾಗಿರ್ಬೋದು. ಇಲ್ಲೇನಿದೆ ಅಂತಂದರೆ ಒಂದು ಸಿಂಗಲ್ ಸೆಲ್ ಇದೆ. ನಾರ್ಮಲ್ ಇವೆ ಹೋಮಲ್ಲಿ ಏನು ಟೈಲ್ಸ್ ಇರ್ತಾವಲ್ಲ ಅದೇ ಥರ ಇದೆ, ಜಸ್ಟ್ ಒಂದು ಗೇಟ್ ಥರ ಇದೆ ಅಷ್ಟೇನು ಫಿಲಿಮಲ್ಲಿ ತೋರಿಸ್ತಾರಲ್ಲ ಫುಲ್ಲು ಡೇಂಜರ್ ಆಗಿ ಹಂಗೇನಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಫಸ್ಟು ಕೂತ್ಕೊಂಡಿವಿ. ಅದ್ರ ಆಮ್ಯಾಗ ಇಡೀ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಜನ ಇದ್ದಾರೆ, ಕಾನ್ಸ್ಟೇಬಲು, ಲೇಡಿ ಕಾನ್ಸ್ಟೇಬಲ್ ಎಲ್ಲರೂ ಕೇಳ್ತಿದ್ದಾರೆ, ಓ ನೀವೇನಾ ಆ ಸ್ಕೂಟಿ ನಿನ್ನ ರಾತ್ರಿ ಹಂಗಾಗಿದ್ದು. ಸ್ಕೂಟಿ ಡೀಟೇಲ್ಸನ್ನು ಅದ್ರದ್ದು ಏನು RC ಇದೆಯಲ್ಲ ಅದು ತೋರಿಸ್ಬಿಟ್ಟಿವಿ. ಸೊ ಅವ್ರು 500 ರೂಪೀಸ್ ಫೈನನ್ನು ಕಟ್ಕೊಂಡ್ವಿ. ಆ್ಯಕ್ಚುಲಿ ಅವ್ರು ಕೇಳಿದ್ದು 1500 ಫೈನ್, ಆದರೆ ಅಲ್ಲೊಬ್ಬರು ನಮಗೆ ಗೊತ್ತಿದ್ರು. ಸೊ ಅವರು ಕಾಲೇಜ್ ID ಕಾರ್ಡ್ ಕೇಳಿದ್ರು, ID ಕಾರ್ಡೇ ಇದ್ದಿಲ್ಲ ನಮ್ಮ ಕಾಲೇಜ್ಗೆ. ಸೊ ಈ ಕಾಲೇಜ್ ID ಕಾರ್ಡ್ ಇಂಪಾರ್ಟೆನ್ಸ್ ನನಗೆ ಈಗ ಗೊತ್ತಾಯ್ತು. ಈಗ ವೈಷ್ಣವ್ದವರು ಅವರು ಅಜ್ಜಿ ಮನೆಗೆ ನಡೆದಿದ್ದಾರೆ. ನೋಡೋಣ. ಫ್ರೆಂಡ್ಸ್, ವೈಷ್ಣವ್ ಅವ್ರದ್ದು ಅಜ್ಜಿಯ ಮನೆ. ಸೊ ಈ ಥರ ಹಳ್ಳಿಯಲ್ಲಿ ತುಂಬ ಜನ ಇರ್ತಾರೆ, ಅವ್ರದ್ದು ಒಂದು ಏನು ಲೈಫ್ ಇರುತ್ತಲ್ಲ ಫುಲ್ ಸಿಂಪಲ್ ಆಗಿರುತ್ತೆ, ವೆರಿ ಸಿಂಪಲ್. ನೋಡ್ಬೋದು ಏನು ಮಾಡ್ತೀರಿ ಹಾಂ, ಇಲ್ಲಿ ಚಿಕ್ಕವಿರುವಾಗ ವೈಷ್ಣವ್ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಂತೆ. ವಿಕೆಟಲ್ಲಿ ಇರ್ತೀವಿ ಇಲ್ಲ ಇಲ್ಲಿ ಬ್ರೋ. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಹಳ್ಳಿಯಲ್ಲಿ ಲೈಫು. ಇಲ್ಲಿ ಒಂದು ಮನೆ ಮನೆ ತೋರಿಸ್ಬೋದ? ಇಲ್ಲಿ ನೋಡ್ರಿ ಮನೆ. ನಮ್ಮ ದೋಸ್ತ
ಈ ಅಜ್ಜಿ ಬಿಸಿ ಬಿಸಿ ಚಾಯನ್ನು ಮಾಡಿದ್ದಾರೆ, ವೈಷ್ಣವಿಗೆ ತಂದುಕೊಟ್ಟ. ಸೊ ನೋಡಿ ಎಷ್ಟು ಚೆನ್ನಾಗಿ ಜೀವ ಮಾಡ್ತಾರೆ ಅಜ್ಜಿ. ಅವ್ರು ನನಗೆ ಗೊತ್ತೂ ಇಲ್ಲ, ಒಮ್ಮೆಗಳೇ ಫಸ್ಟ್ ಟೈಮ್ ಬಂದಿದ್ದಾಗೆ ಏನೋ ನಮ್ಮ ಅಜ್ಜಿ ಇದ್ದಂಗೆ ಕೇರ್ ಮಾಡಿದ್ರು. ತುಂಬ ಚೆನ್ನಾಗಿದ್ರು ಅಜ್ಜಿ. ಅಣ್ಣ ಇರ್ಲಿಕ್ಕೆ ತುಂಬ ಡಿಫ್ರೆಂಟ್ ಫೀಲಿಂಗು. ಇಲ್ಲಿ ಬಿಸಿಲಿದ್ದೆ ಅಂತಂದೆ ಬರ್ರಿ ಇದೇ ಪ್ಲೇಸಲ್ಲಿ ಆಡ್ತಿದ್ದೀವಿ. ನಮ್ಮ ಮನೆಯಲ್ಲಿ ನಾನು ಹಾಗೆ ಮಾಡ್ತಿದ್ದೆ. ಜಸ್ಟ್ ಬಿಸಿಲು ಇಲ್ಲಿದ್ದರೆ ಸಾಕು, ಇಷ್ಟೇ ಪ್ಲೇಸಲ್ಲಿ ಆಡ್ತಿದ್ದೀವಿ. ಅವಾಗ ಹೆಂಗೆ ಅನಿಸುತ್ತೆ ಅಂದರೆ ಫುಲ್ಲು ಏನೋ ಇದು ಒಂದು ದೊಡ್ಡ ಪ್ಲೇ ಗ್ರೌಂಡ್ ಥರ ಫೀಲ್ ಆಗ್ತಿದೆ ಈಗ. ಆದರೆ ಈಗ ದೊಡ್ಡ ಮ್ಯಾಗೆ ಇದು ತುಂಬ ಚಿಕ್ಕದಾಗಿ ಅನಿಸುತ್ತೆ. ಈ ಅಜ್ಜಿ ನೋಡಿದ್ರಲ್ಲ, ಮುಖ ಪರಿಚಯನೂ ಇಲ್ಲ. ನಾನು ಫಸ್ಟ್ ಟೈಮ್ ಅವ್ರಿಗೆ ಮೀಟ್ ಆಗಿದ್ದು. ಅವ್ರು ಯಾವ ಥರ ನನಗೆ ಒಂಥರ ಅವರು ಸ್ವಂತ ಮಗ ಹಾಗೆ ಟ್ರೀಟ್ ಮಾಡಿದ್ದಾರೆ. ಸೊ ಈ ಥರ ವಿಲೇಜಲ್ಲೇ ಸಿಗುತ್ತೆ ನಿಮಗೆ ನೋಡೋಕ್ಕೆ, ಮತ್ತು ಎಲ್ಲಿ ಸಿಗೋದಿಲ್ಲ. ಅದು ಒಂದು ನೆನಪಿಕೊಳ್ಳಿ. ಸೊ ನೀವು ಯಾರಾದರೂ ನಿಮ್ಮ ಅಜ್ಜಿ ಇದ್ದರೆ ಪ್ಲೀಸ್ ಅವ್ರಿಗೆ ವಿಸಿಟ್ ಮಾಡಿ. ಅವ್ರು ತುಂಬ ಖುಷಿ ಆಗ್ತಾರೆ, ಫುಲ್ ಖುಷಿ ಆಗ್ತಾರೆ ನೀವು ನೋಡಿ. ಯಾಕಂದರೆ ಅವರು ಒಂಥರ ಪ್ಯೂರ್ ಹಾರ್ಟ್ ಇರುತ್ತೆ. ಈ ಜನ್ರೇಷನ್ ಹೆಂಗಂದರೆ ಈಗ ಯಾವುದರ ರಿಲೇಟಿವ್ಸ್ ನೀವು ತಮ್ಮ ರಿಲೇಟಿವ್ಸ್ ಮನೆಯಲ್ಲಿದ್ದರೆ ಅವ್ರು ನೀವು ಒಂಥರ ಅಷ್ಟೇನು ಹ್ಯಾಪಿ ಫೀಲ್ ಆಗೋದಿಲ್ಲ. ಆದರೆ ನಮ್ದೇನು ಅಜ್ಜ ಇರ್ತಾರಲ್ಲ, ಅವ್ರು ತುಂಬ ಖುಷಿ ಆಯ್ತಾರೆ. ಸೊ ನೀವು ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಹೋಗಿ. ಸೊ ಈಗ ವೈಜ್ನಾಥ್ ತಮ್ಮ ಅಜ್ಜಿ ಮೀಟ್ ಮಾಡೋಕ್ಕೆ ಬಂದಿದ್ದಾನೆ. ಅವರು ತುಂಬ ಖುಷಿಯಾದರು. ಮತ್ತು ಅವು ಬನ್ನಿ ಊಟ ಮಾಡಿ, ಏನಪ್ಪಿ ಹೆಂಗೆ ನಡೀತಿದೆ ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಮತ್ತು ಕುಡಿಯೋಕ್ಕೆ ಚಾಯ್ ಕೊಡಿದ್ರು. ಸೊ ಈ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಮೀಟಾಗಿ ನೀವು ಇದು ನೋಡೋದಾದರೆ ಹಣದಿ ಅಂತಾರೆ ಇದಕ್ಕೆ. ಹಣದಿ ಅಂತಂದರೆ ಇಲ್ಲೇನು ಇದು ವಿಲೇಜ್ ಇದೆ, ಈಗ ಈ ಥರ ದಾರಿ ಇರುತ್ತೆ, ಅದಕ್ಕೆ ಹಣದಿ ಅಂತ ಇರ್ತಾರೆ. ಬಂಡಿಗಳು ಹೊಡಿತಾವಂತೆ. ಹಳ್ಳಿ ಅಟ್ಮಾಸ್ಫಿಯರ್ ಎಲ್ಲೂ ಸಿಗೋದಿಲ್ಲ. ತುಂಬ ಪೀಸ್ಫುಲ್ ಆಗಿರುತ್ತೆ. ಒಳ್ಳೆ ಲೇಕ್ ಇದೆ. ಸೊ ಇದು ಒಂದೇ ಲೇಕ್ ಚೆನ್ನಾಗಿರೋದು ಅಂದ್ರೆ. ಸೊ ಅದು ಒಂದು ನೋಡೋಕಂತ ಹೊಂಟಿವಿ. ಹೆಂಗೂ ಗುಲ್ಬರ್ಗ ಹೋಗೇ ಇದೆ. ಬರೋವಂಥ ದಾರಿನಲ್ಲಿ ಇದು ಒಂದು ಈ ಲೇಕ್ ಅನ್ನಿದೆ, ಅದು ನೋಡ್ಕೊಂಡು ಹೋಗೋಣ ಬನ್ನಿ. Guys, finally we have arrived at the location. ನೋಡ್ರಿ ಎಷ್ಟು ಚೆನ್ನಾಗಿದೆ. Guys, this is beach point of Gulbarga. ಇದಾವಲ್ಲ ಅದು ಅಷ್ಟೇನು ಪ್ಯೂರ್ ಆಗಿಲ್ಲ, ಒಂಥರ ಫುಲ್ ಜಲ್ಲಿ ಸ್ವಾಮಿ. ಎಲ್ಲರಿಗೂ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ ಇದು ಇಲ್ಲಿ ಒಂದು ಸ್ಟೇಟ್ ಆಗಿ ಕಲ್ಲಿ ನಿಂತ್ಕೊಂಡಿದೆ. ಇವೆಲ್ಲ ನೋಡಿ ಫುಲ್ ಫ್ಲಾಟ್ ಆಗಿದ್ದಾವೆ. ಸೊ ನಮ್ಮ ಲೈಫಲ್ಲೂ ಹಾಗೆ ನಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಆದರೆ ಯಾವಾಗ ಕಷ್ಟ ಬರುತ್ತಲ್ಲ ಅವಾಗ ಹೆಲ್ಪ್ ಮಾಡೋರು ಒಬ್ಬನೇ ಇರ್ತಾರೆ ಅಂಡಾಗೆ. ಸೊ
ನೀವು ಈ ಥರ ಫ್ರೆಂಡ್ಸನ್ನು ಚೂಸ್ ಮಾಡಬೇಡಿ, ಈ ಥರ ಫ್ರೆಂಡ್ಸನ್ನು ಚೂಸ್ ಮಾಡಿ. ಯಾವಾಗ ನಿಮಗೆ ಆ್ಯಕ್ಚುಲ್ ಹೆಲ್ಪ್ ಬೇಕಾಗಿರುತ್ತೆ ಅವರೇ ನಿಮ್ಮ ಜೊತೆ ಆಗಿರೋದು. ಸೊ ಈ ಕಲ್ತರ ಆಗಬೇಡಿ.